ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜನರಿಗೆ ಸೌಲಭ್ಯ ಕಲ್ಪಿಸುವ ಕೆಲಸ ಮಾಡ್ತೀವಿ ಅಂತ ಮತ ಪಡೆದು ಆಯ್ಕೆಯಾದ ನಂತರ ಜನಪ್ರತಿನಿಧಿಗಳು ಗೂಡು ಸೇರಿದ್ರೆ ಹೊರತು ಮಾನ್ವಿ ಪಟ್ಟಣದ 27ನೇ ವಾರ್ಡಿನ ನಿವಾಸಿಗಳು ಸೌಲಭ್ಯಗಳು ಇಲ್ಲದೆ ನರಳಾಡ್ತಾ ಇದ್ರು ಕೂಡ ನಮಗೆ ದಿಕ್ಕು ಯಾರು ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 27ನೇ ವಾರ್ಡಿನ ನಿವಾಸಿಗಳು ರಸ್ತೆ ಚರಂಡಿ ಸೇರಿ ಕುಡಿಯುವ ನೀರಿನ ಸೌಲಭ್ಯವಿಲ್ಲದೆ ಜೀವನ ಕಳೀತಾ ಇದ್ದಾರೆ. ಆದರೆ ಮತ ಪಡೆಯುವಾಗ ಜನರ ಮನೆಗೆ ಜನಪ್ರತಿನಿಧಿಗಳು ಗೆದ್ದ ನಂತರ ಇತ್ತ ಕಡೆ ಮೂಸಿಯೂ ಕೂಡ ನೋಡೋದಾಗಿದೆ. ಮಳೆ ಬಂದ್ರೆ ಸಾಕು ಮಾನ್ವಿ ಪಟ್ಟಣದ ವಿಜಯನಗರ ಏರಿಯಾ ಅನ್ನೋದು ನೋಡೋಕೆ ವಿಜಯನಗರ ಏರಿಯಾವನ್ನ ಸಂಚಾರ ಮಾಡಿ ನೋಡಿದ್ರೆ ಇಲ್ಲಿ ಯಾಕಾದ್ರೂ ಇರ್ತೀವಿ ಅಂತ ಮನೆ ಕಟ್ಟಿಸಿಕೊಂಡ ಮಾಲೀಕರು ನೋವಿನ ನುಡಿ ತಿಳಿಸಿದ್ದಾರೆ. ನಾವು ಈ ಏರಿಯಾಕ್ ಬಂದು 10 ವರ್ಷ ಆಯ್ತು. ನಮಗ್ ಚರಂಡಿ ಇಲ್ಲ, ಕೊಳ ನೀರಿಲ್ಲ. ಬೋರ್ ಐದೆ ಅಂದ್ರೂ ಬ್ಯಾಸಿಗೆ ಬಂದ್ ಆಗ್ಬಿಡ್ತಾವ. ಅವೆರಡು ನಮ್ಗಂತೂ ಮೇನು, ಅವು ಮಾಡಿಕೊಡ್ಬೇಕು. ಚರಂಡಿ, ಕೊಳಾಯಿ ನೀರು. ಮಳೆ ನೀರು ಬಂದ್ರೆ ರೋಡಿಗೆ ಕಾಲಿದ್ದ ಜಾಗದಾಗ ಮುಸ್ರೆ ಕಸ ನೋಣ ದ್ವಾಮೆ, ಹುಡುಗರಿಗೆ ಜ್ವರ ಬರೋದು, ಏನು ಈ ಕೆಮ್ಮಾಗೋದು ಇದೇ ಸಮಸ್ಯೆ ಆಗ್ಯದ ನೋಡಿ. ರೋಡಿಗೆ ನಿಂತು ಕೂಡ ತಾವು ಹೀಗೆ ಹಿಂಗೆ ಒಂದೊಂದ್ಸಲ ಮತ್ತೆ ಗಾಡಿ ಮ್ಯಾಗ ಕುಂತಡಿಗೆಲ್ಲ ನೀರು, ಗಾಡಿ ಮುಳುಗಷ್ಟು ನೀರು ನಿಂದಿರ್ತಾವ. ಈಗ ಆ ಕಡೆ ಈ ಕಡೆ ಒಡ್ಡಕ್ಕೆಂಬಿಟ್ರು. ಅವಾಗ ಖಾಲಿ ಜಾಗದ್ದು ಓದಿದ್ವು, ಈಗ ಖಾಲಿ ಜಾಗ ಇಲ್ಲಲ್ಲ, ಮತ್ತೆ ರೋಡಿಗೆ ನಿಂತು ಬಿಡ್ತಾವ. ಯಾಕಡೆಗೆ ಹೋಗ್ಬೇಕು? ಸದ್ಯ ನಮ್ಗ ಇದು ಡ್ರೈನೇಜ್, ಕೊಳಾಯಿ ನೀರು ಇವೆರಡು ಮೇನ್ ನೋಡಿ. ನಮ್ಮ ಹೆಸರು ಶರಣಪ್ಪ ಅಂತ ಸರ್. ವಿಷಯ ಏನಿಲ್ಲ, ಇಲ್ಲಿ ನಾವು ಇಲ್ಲಿ ಬಂದು ಸುಮಾರು ಒಂದು 10 ವರ್ಷ ಆಯಿತು. ಇಲ್ಲಿ ಈ ಏರಿಯಾದಲ್ಲಿ ಡ್ರೈನೇಜಿನಿಲ್ಲ, ನೀರಿನ ಕೊಳಾಯಿ ಅಂತೂ ಮೊದಲೇ ಇಲ್ಲ. ಅಲ್ಲಿಂದ ನೀರಿನ ವ್ಯವಸ್ಥೆ ಏನು ಮಾಡಿಲ್ಲ. ಮೊನ್ನೆ ಒಂದು ಬೋರ್ ಹಾಕಿದ್ರು, ಅದೇನು ಒಂದು 4 ಮಂದಿ ಬರ್ತು, ಅಷ್ಟು ಗೊತ್ತಿಲ್ಲ ಅಷ್ಟೇ. ಲೈಟಿನ ವ್ಯವಸ್ಥೆ ಅಂತೂ ಹೆಚ್ಚು ಕಡಿಮೆ ಇರೋಂಗಿಲ್ಲ. ಈ ದಾರಿ ನೋಡಿದ್ರಿಗಿನ ಯಾವಾಗ ನೀರೆಲ್ಲ ಇಲ್ಲಿ ದಾರಿಯಲ್ಲೇ ನಿಂತ್ಕೊಂಡಿರ್ತಾವೆ. ಒಗದ ನೀರು, ಆ ನೀರು, ಹೊಲಸ ನೀರು ಇದ್ರಾಗೆ ತಿಳ್ಕೊಂತ ತಿರುಗಾಡ್ಬೇಕು. ಮತ್ತು ವಯಸ್ಸಾದವರು ಜಾರ್ಕೊಂಬಿಡೋದು ಗ್ಯಾರಂಟಿ. ಈಗ ಈ ಸ್ಥಿತಿ ಇದೆ ಅಲ್ಲ. ಈ ವಾರ್ಡ್ ಇಷ್ಟು ವರ್ಷ ಆದ್ರೂ ಇನ್ನವರೆಗೆ ಆದ್ರೆ ಡ್ರೈನೇಜ್ ಮಾಡಿಲ್ಲ, ದೂರ ಕೊಟ್ಟಿಲ್ಲ. ನಾವೆಲ್ಲರೂ ಯಾರಿಗೆ MLA ಕೇಳ್ಕೊಂಡಿವಿ. ಅಲ್ಲಿಂದ ಇವರಿಗೆ ಹೆಸರೇನು ನಮ್ಮ ಇವರು ಲಕ್ಷ್ಮೀ ದೇವಿ ಅವ್ರಿಗೆ ಕೇಳ್ಕೊಂಡಿದ್ವಿ. ಆದರೆ ಯಾರು ಏನು ಅದ್ರ ಬಗ್ಗೆ ಕೇರ್ ಮಾಡಿಲ್ಲ. ಏನಂತಾರೆ? ಮಾಡ್ತೀವಿ ಅಂತಾರೆ ಅಷ್ಟೇ, ಮಾಡ್ತೀವಿ ಅಂತಾರೆ, ಹೋಗಿಬಿಡ್ತಾರೆ ಅಷ್ಟೇ. ನಾವ್ ಈ ಏರಿಯಾದಲ್ಲಿ ಬಂದು 15 ವರ್ಷ ಆಯ್ತ್ರಿ. 15 ವರ್ಷದಿಂದನೂ ನಮಗೆ ಯಾವ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ರೋಡ್ CC ರೋಡ್ ಕರೆಕ್ಟ್ ಆಗಿಲ್ಲ, ಒಂದ್ ಲೈಟಿಂಗ್ ಸೌಕರ್ಯನೂ ಕೂಡ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್, ಹೊರಗಡೆ ಜಾಬಿಗೆ ಹೋಗೋರು ಇದಾರೆ. ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ, ತುಂಬಾ ಗಲೀಜಾಗಿದೆ. ಅದಕ್ಕೊಂದು ಚರಂಡಿ ವ್ಯವಸ್ಥೆ ಆಗ್ಬೇಕು, ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು. ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚಾಗಿ ನಾವು ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು. ನೀರೇ ಇಲ್ಲ ಅಸಲು. ಒಬ್ಬೊಬ್ಬರ ಮನೆಗೆ 2 ಬೋರ್ ಅಂದ್ರೂ ಈ ಭೂಮಿ ಎಲ್ಲಿಂದ ಕೊಡ್ತಾಳೆ? ಮಳೆ ಇಲ್ಲ ಚೆನ್ನಾಗಿ. ಅದಕ್ಕೆ ನೀರಿನ ವ್ಯವಸ್ಥೆ ಆಗ್ಲಿ, ನಿಮ್ ಕಡೆಯಿಂದಾರ ಆಗ್ಲಿ. ಈ ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು. ಅದು ನಮಗೆ ಯಾಕೋ ಬಗೆಹರಿತಲ್ಲ ಅನಿಸ್ತಾ ಇದೆ. ನಿಮ್ ಕಡೆಯಿಂದಾರ ನೋಡೋಣ, ನಿಮ್ ಟಿವಿ ಚಾನೆಲ್ಗಳಿಂದ ಏನಾದ್ರು ಉಪಯೋಗ ಆಗ್ಬಹುದು ಅಂತ ನಾನು ಕೇಳ್ಕೊತೀನಿ. ಎಷ್ಟು ವರ್ಷದಿಂದ ಇಲ್ಲ ಮೇಡಮ್? 15 ವರ್ಷ ಆಯ್ತು. ನಾನ್ ಬಂದು 15 ವರ್ಷ. ಅದಕ್ಕೂ ಮುಂಚೆ ಯಾರು ಬಂದಿರೋ ಗೊತ್ತಿಲ್ಲ. ನಾನು ಬಂದು 15 ವರ್ಷ ಆಯ್ತು ಇಲ್ಲಿ ಈ ಏರಿಯಾಕ್ಕೆ. 15 ವರ್ಷದಿಂದ ನೀರಿಲ್ಲ. ಅಧಿಕಾರಿಗಳು ಏನ್ ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಏನ್ ಸರ್? ಪುರಸಭೆ ಅಧಿಕಾರಿ ಏನ್ ಹೇಳ್ತಾರೆ? ಮಾಡ್ತೀವಿ ಅಂತಾರೆ. ಆಯ್ತು, ಒಂದ್ಸಲ ಬಂದ್ ನೋಡ್ಕೊಂಡು ಹೋಗ್ತಾರೆ, ಆಯ್ತು ಮುಗೀತು. ಅವ್ರ ಪಾಡಿಗೆ ನಾವಿರ್ತೀವಿ. 2 ಸಲ ಹೋಗಿ ಬಂದಿವಿ ನಾವು ಮುನ್ಸಿಪಾಲಿಟಿಗೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಕಾಮಗಾರಿಗೆ ಕೊಡ್ತಾ ಇದ್ದಾರೆ, ನಮ್ಮ ವಾರ್ಡಿಗೆ ಹಾಕಿಲ್ಲ. ನಮ್ಮ ವಾರ್ಡಿಗೆ ಅದೇ ನಾವು ಕೇಳಿದೀವಿ ಸರ್. ನಾವ್ ಅದ ಪರ್ಸನಲಿ ನಾವೇನ್ ಮಾತಾಡಕ್ ಬರಲ್ಲ. ಬಟ್ ಅವರು ಆಯ್ತು ಮಾಡ್ಕೊಡೋಣ, ನೋಡೋಣ. ನೀವು ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಪ್ರತಿ ವಾರ್ಡಿಗೆ ಅಂತ ಇಷ್ಟಿಷ್ಟೇ ಅನುದಾನವನ್ನು ಕೊಟ್ಟಿದ್ದಾರೆ, ತಮ್ಮ ವಾರ್ಡಿಗೆ ಹಾಕಿಲ್ಲ. ಅದು ನನಗೆ ಅವ್ರದ್ರ ನಾವು ಕೇಳ್ಬೇಕಾಗತ್ತ. ಅದು ನಾವು ಆಲ್ರೆಡಿ ಒಂದ್ಸಲ ಕೇಳಿದೀವಿ. ಅದಕ್ಕೆ ಒಂದು ಬೋರ್ ಅನ್ನ ಹಾಕ್ಸ್ಕೊಟ್ರು ನಮಗೆ ಇಲ್ಲೇ. ಅದು ಇಡೀ 100 ಮನೆಗೆ ಒಂದು ಬೋರ್ ಸಾಕಾಗಲ್ಲ. ಅದ್ರಲ್ಲಿ ಬರೋದು 5 ರಿಂದ 6 ಕೂಡ ನೀರ್ ಬರ್ತದೆ. ಅದು ಅಷ್ಟಕ್ಕೆ ಆಫ್ ಆಗ್ಬಿಡುತ್ತೆ, ನೀರಿಲ್ಲ. ಆಮೇಲೆ ಉಳಿದವ್ರು ಎಲ್ಲಿ ಹೋಗ್ಬೇಕು? ಅಲ್ಲೇ ಸುತ್ತಮುತ್ತಿದವ್ರು 4 ಮನೆ ತುಂಬ್ಕೋಬಹುದು, ಬಾಕಿಯವ್ರು ಎಲ್ಲಿ ಹೋಗ್ಬೇಕು? ಅದು ನಮ್ ಸಮಸ್ಯೆ. ಮೇನ್ ನಮಗ್ ಬೇಕಾಗಿರೋದು ನೀರಿಂದ ಒಂದು ಸಮಸ್ಯೆ ಇದೆ, ಅದೊಂದು ಚರಂಡಿದೊಂದು. ಅದೊಂದ್ 2 ಮಾಡಿಕೊಟ್ರು ಅಂದ್ರೆ ನಾವ್ ಇನ್ನೇನ್ ಅವ್ರಿಗೆ ಏನು ಕೇಳಲ್ಲ. ನಮ್ಗೆ ಪರ್ಸನಲ್ ನಾವೇನು ಕೇಳಲ್ಲ ಅವ್ರಿಗೆ. ನಮ್ಮ ಏರಿಯಾ ಬಗ್ಗೆ ನಾವು ಕೇಳ್ತಿದೀವಿ ಅಷ್ಟೇ. ಸಮಸ್ಯೆ ಏನಂದ್ರೆ ನಾವು ಇಲ್ಲಿ ಬಂದು 15 ವರ್ಷ ಆಗ ಬಂತ್ರಿ. ಆದ್ರೆ ಇಲ್ಲಿ ಗಟರ್ ಇಲ್ಲ ರೀ, ಒಂದು CC ರೋಡ್ ಇಲ್ಲ ರೀ, ಒಂದು ಲೈಟ್ ಇಲ್ಲ, ಒಂದು ಕುಡಿಯೋಕೆ ನೀರು ಅಂತ ಇಲ್ಲ ಸರ್. ಎಲ್ಲರೂ ಮುನ್ಸಿಪಾಲ್ಟಿ ಅವರು ಹೇಳಿದ್ರಿ, ಆಮೇಲೆ ಇಲ್ಲಿ ಸದಸ್ಯರಿಗೆ ಹೇಳಿದ್ರಿ. ಪ್ರತಿ ಸಲ ಬರ್ತಾರೆ, ಆಚರಿ ಮಾಡ್ತೀರ ಅಂತ ಹೋಗ್ತಾರೆ, ಮತ್ತೆ ಬರಂಗಿಲ್ಲ. ಬರೀ ಇದಾಗಿಬಿಟ್ಟದ್ರಿ. ಇವ ನೋಡ್ತಾಳೆ ಇಲ್ಲ ರೀ, ಇದು ನೀರು ಹೋಗ್ಲಿಕ್ಕೆ ಅಂತ. ಮಳೆ ಬಂತಂದ್ರೆ ಯಾಕಡೆ ಹೋಗಂಗಿಲ್ಲ, ರೋಡ್ನ ಮೇಲೆ ಫುಲ್ ನೀರು ರೀ. ನಾವು ಹೋಗ್ಬೇಕು, ಗಾಡಿ ಮೇಲೆ ಹೋಗೋ ಹುಡುಗರು ಸ್ಕೂಲಿಗೆ ಹೋಗ್ಬೇಕು ತ್ರಾಸ ಆಗುತ್ತೆ ರೀ. ಯಾವ ವಯಸ್ಸು ಮುದುಕಿಯರಾದ್ರೂ ಹೋಗ್ಬೇಕಾದ್ರೆ ನೀರಿನೊಳಗೆ ಹೋಗ್ಬೇಕು ರೀ. ಕಾಲು ಜಾರಿ ಎಷ್ಟೋ ಮಂದಿ ಬಿದ್ದಾರಿಲ್ಲ ಸರ್.
ಹಿಂಗಾಗಿ ಎಷ್ಟೋ MLAಗಳಿವ್ರಿ ಎಲ್ಲರೂ ಬರ್ತಾರೆ ಆತ್ರಿ ಮಾಡಿಸುವಂತಾರೆ ಓದ್ತಾರೆ. ಮೊನ್ನೆ ಒಂದು ಇಲ್ಲಿ ಬೋರ್ ಹಾಕ್ಸಿರಿ ಒಂದು 15 ದಿನ ಒಂದು 2-3 ತಿಂಗಳಿಂದ ರೀ. ಅದಕ್ಕೊಂದು 4-5 ಕೊಂಡು ನೀರು ಬರ್ತಾವೆ ರೀ. ಅಷ್ಟೇ ರೀ ಬಂದಾಗಿ ಬಿಡ್ತಾರೆ. ನೀರಿನ ಸಮಸ್ಯೆ ಇಲ್ಲ ರೀ. ಒಂದೇನೋ ಒಂದು ಊಟ ಇಲ್ಲದ್ರೆ ನಡೀತಿದ್ರೆ ನೀರು ಇರ್ಬೇಕು ರೀ ಮೇನ್ ರೀ. ಈ ಜನ ಬದುಕಬೇಕಾದ್ರೆ ಮತ್ತು ನೀರೇ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದ್ರಿ? ನೀರ್ಲಾರ್ದು ಹೆಂಗೆ ಮಾಡ್ತೀರಿ ಮತ್ತು ಹೆಂಗೆ ಅಲ್ಲೊಂದು ಬೋರ್ ಹಾಕ್ಸಂದ್ರಿ. ಅವು ಟ್ಯಾಂಕರ್ ಏನು ಬೋರ್ ಇಲ್ದಾರೋ ಟ್ಯಾಂಕರ್ ತಂದು ಹಾಕ್ಸಾರಿ. ಅವು ಮತ್ತು ನೀರಂತೂ ಮಳೆ ಇಲ್ಲ ಏನಲ್ಲ ರೀ. ಅವು 2 ಕೂಡ 3 ಕೂಡ ಬರ್ತಾವೆ ರೀ. ಎಲ್ಲಾನ ಅಲ್ಲಿ ಬಾಲ್ನಗರ ಅಲ್ಲಿ ಹೋಗಿ ನೀರು ತಗೊಂಬಂದು ಕಸಿ ಇದು ಮಾಡಕತ್ತೀವಿ ರೀ. ಎಲ್ಲಾನ ಹೋಗಿ ಇದು ಮಾಡ್ತೀವಿ ರೀ. ಇಷ್ಟು ತ್ರಾಸ ಐತಿ ಎಲ್ಲರಿಗೆ ಹೇಳಿವಿ ಸರ್. ಒಬ್ರಿಗೆಲ್ಲ ರೀ ML ಸಾರು ಬೀವನಾಗಿ ಎಲ್ಲರೂ ಬಂದ್ರೆ ಎಲ್ಲರೂ ಹೇಳಿವ್ರಿ. ಆಯ್ತು ರೀ ಮಾಡ್ತಾರಂತ ಹೋಗ್ತಾರೆ. ಇನ್ನೊಂದು ತಿಂಗಳು ಬರ್ತಾರೆ ಹಾಕಿ ಬರ್ತಾರೆ. ಸುಮ್ಮನೆ ಬರ್ತಾರೆ. ಇಲ್ಲಿ ರೋಡ್ ಪೈಪ್ಲೈನ್ ಹಾಕ್ತಾರೆ. ರೋಡ್ ಚಲೋ ಹೊಡೆದು ಕಸಿ ಹೋಗ್ಬಿಡ್ತಾರೆ. ಎಲ್ಲ ಪುರಸಭೆಗೆ ಹೋಗಿಲ್ಲ ಹೋಗಿವ್ರಿ. ಎಲ್ಲ ಲೆಟ್ರ್ ಕೊಟ್ಟು ಎಲ್ಲ ಹೇಳಿವ್ರಿ ಸರ್. ಏನಂದ್ರೆ ಆಯ್ತು ರೀ ಮಾಡ್ತೀವಿ ಹೇಳ್ತೀವಿ ಮೇಲಧಿಕಾರಿಗಳು ಹೇಳ್ತಾರೆ ಅಂತ ಹೇಳ್ತಾರೆ. ಆಯ್ತು ರೀ. ಇವಾಗ JGM ಕಾಮಗಾರಿಗೆ ಎಲ್ಲ ವಾರ್ಡ್ಗಳಲ್ಲಿ ನಡೀತಾ ಇದೆ. ಹ್ಞೂ ರೀ. ತಮ್ಮ ವಾರ್ಡ್ಗೆ ಏನಾದ್ರು ಬಂದಿದ್ರ? ಬಂದು ಎಲ್ಲ ಪೈಪ್ಲೈನ್ ಹಾಕಿದ್ದಾರೆ. ಎಲ್ಲ ಒಣಗಿ ಪೈಪ್ಲೈನ್ ಹಾಕ್ಯಾರ್ರಿ. ಅವು ನೀರು ಯಾವಾಗ ಬರ್ತಾವ ಗೊತ್ತಿಲ್ಲ ಸರ್. ಈಗ ನೋಡಿದ್ರೆ ಕುಡಿಯೋ ನೀರು ಸಮಸ್ಯೆ ಮೇನ್ ರೀ. ಕುಡಿಯೋ ನೀರು ಫಸ್ಟ್, ಸೆಕೆಂಡ್ ಗಟರ್ ಬೇಕು ರೀ. ಯಾರ ಮನೆಗೆ ಎಲ್ಲೇನ ಬಿಟ್ರೆ ನನ್ನ ಮನ್ಯಾಗ ನೀರು ನಮ್ಮ ಮನೆ ಮುಂದೆ ಯಾಕೆ ನೀರು ಬಿಟ್ರೆ ನಿನ್ನ ಮನೆ ಮುಂದೆ ನೀರು ಹಾಕ್ಬಿಟ್ರೆ ಅಂತ ಜಗಳ ಆಡ್ಬೇಕಾಗುತ್ತೆ. ಎಲ್ಲ ನಾವ್ನವ್ರು ಇಲ್ಲಿ ಎಲ್ಲರೂ ರೋಡಿಗೆ ಬಿಡ್ತಾರೆ ನೀರು. ಯಾಕಡೆ ಹೋಗಿ ದಾರಿ ಇಲ್ಲ ರೀ. ಮತ್ತೆ ರೀ ಎಷ್ಟಂತ ಹಿಂಗೆ ಬಸ್ಸಲ್ಲ ನೀರು ಕುಡಿತದ್ರಿ ಸರ್. ಹಿಂಗೆ ಬಸ್ಸಲ್ಲ ಮಾಡಿದಂಗೆ ನೀರೆಲ್ಲ ಒಳಗೆ ಗಟ್ಟಿ ಐತಲ್ರಿ. ನೀರು ಕೂಡ ಎಲ್ಲ ಹೊರಗೆ ಬರ್ತಾವೆ ರೋಡಿಗೆ ರೀ. ಎಲ್ಲರ ಮನೆ ಮುಂದೆ ಎಲ್ಲರೂ ಜಗಳ ರೀ. ನಿಂದೇನು ಏನೋ ನಾವು ಹೇಳಕ್ಕೆ ನಿಂದೇನು ರೋಡ್ ಅಂತ ಕೇಳ್ತಾರೆ ಲಾಸ್ಟ್ ರೀ. ಯಾರಿಗೆ ಅವ್ರಿಗೆ ಕೂಡ ಹೇಳಕ್ಕೆ ದಾರಿ ಇಲ್ಲ ಸರ್. ನಾವು ಇದು ಸಮಸ್ಯೆ ನಮ್ಗೆ ನಿಮ್ಮ ಮುಖಾಂತರ TV ವರದಿಗಾರ ಮುಖಾಂತರ ಒಂದು ಸ್ವಲ್ಪ ನಮ್ಮ ಸಮಸ್ಯೆ ಬಗೆಹರಿಸಬೇಕಾ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಯ್ಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.